ಒಂದು ಧ್ವನಿಯನ್ನ ಕೇಳುತ್ತಾ ಇದ್ದರೆ ಮನಸ್ಸಿಗೆ ನೆಮ್ಮದಿಯನ್ನು ಕೊಡುವಂತಹ ಧ್ವನಿ. ಒಂದು ನಗುವನ್ನ ನೋಡಿದ್ರೆ ಎಲ್ರಿಗೂ ಕೂಡ ಆತ್ಮೀಯತೆಯನ್ನ ಮೂಡಿಸುವಂತಹ ನಗು. ಆ ನಗು, ಆ ಧ್ವನಿ, ಆ ವ್ಯಕ್ತಿತ್ವವೇ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು. ಸುಮಾರು 40,000ಕ್ಕೂ ಹೆಚ್ಚಿನ ಹಾಡುಗಳನ್ನು, ಸುಮಾರು 16ಕ್ಕೂ ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ ಹಾಡಿರ್ತಕ್ಕಂತಹ ಕೀರ್ತಿ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸೇರ್ತದೆ. ಹಾಗೆ ಸುಮಾರು 5 ದಶಕಗಳ ಕಾಲ ನಮ್ಮನ್ನ ಸಂಗೀತ ಲೋಕದಲ್ಲಿ ರಂಜಿಸಿರ್ತಕ್ಕಂತಹ ಕೀರ್ತಿ ಬಂದು ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸೇರ್ತದೆ. ಇದು ಕೇವಲ ಒಬ್ಬ ಗಾಯಕನ ಸಾಧನೆ ಮಾತ್ರ ಅಲ್ಲ, ಇದು ಭಾರತೀಯ ಸಂಗೀತ ಲೋಕದ ಒಂದು ಸುವರ್ಣ ಯುಗ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅವರು ಕೇವಲ ಗಾಯಕ ಮಾತ್ರ ಆಗಿರಲಿಲ್ಲ, ಡಬ್ಬಿಂಗ್ ಕಲಾವಿದರಾಗಿರಬಹುದು, ನಟನೆಯಲ್ಲಿಯೂ ಕೂಡ ಆಗಿರಬಹುದು, ಹಾಗೆ ಸಂಗೀತ ನಿರ್ಮಾಪಕರು ಕೂಡ ಆಗಿದ್ರು, ಸಂಗೀತ ನಿರ್ದೇಶಕರು ಕೂಡ ಆಗಿದ್ರು, ಹಾಗೆ ಲಕ್ಷಾಂತರ ಕಲಾವಿದರಿಗೆ ಸ್ಫೂರ್ತಿಯೂ ಕೂಡ ಆಗಿದ್ದಾರೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಂದು ಅವರ ಬಾಲ್ಯದಿಂದ ಹಿಡಿದು ಕೊನೆಯ ಕ್ಷಣದವರೆಗಿನ ರೋಚಕಭರಿತವಾಗಿರ್ತಕ್ಕಂತಹ ವಿಚಾರವನ್ನ ಈ ವಿಡಿಯೋದ ಉದ್ದಗಲಕ್ಕೂ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ಹಾಗಾಗಿ ವಿಡಿಯೋವನ್ನ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿರ್ತಕ್ಕಂತಹ ವಿಡಿಯೋವನ್ನ ನೋಡಿ. ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರ ಪೂರ್ಣ ಹೆಸರು ಬಂದು ಶ್ರೀಪತಿ ಪಂಡಿತಾರಾಧ್ಯೋಲ ಬಾಲಸುಬ್ರಹ್ಮಣ್ಯಂ ಅಂತ. 1946ರ ಜೂನ್ 4ರಂದು ಆಂಧ್ರ ಪ್ರದೇಶದ ನೆಲ್ಲೂರು ಜಿಲ್ಲೆಯ ಕೊನೆಟಮ್ಮ ಎನ್ನುವಂತಹ ಗ್ರಾಮದಲ್ಲಿ ಜನಿಸ್ತಾರೆ. ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರ ತಂದೆಯ ಹೆಸರು ಶಾಂಭವ ಮೂರ್ತಿ. ಅವರು ಸಹ ಕಲಾವಿದರಾಗಿರ್ತಾರೆ, ಸಂಗೀತದಲ್ಲಿ ಆಸಕ್ತಿಯನ್ನ ಒಳಗೊಂಡಿರತಕ್ಕಂಥವರು ಆಗಿರ್ತಾರೆ, ಹಾಗೆ ಹರಿಕಥಾ ಕಲಾವಿದರು ಕೂಡ ಅವರು ಆಗಿರ್ತಾರೆ. ತಾಯಿ ಶಾಕುಂತಲಮ್ಮ ಅವರು ಧಾರ್ಮಿಕ ಮತ್ತು ಕುಟುಂಬ ಪ್ರಿಯೆ ಮಹಿಳೆ. ಮನೆಯಲ್ಲಿಯೇ ಸಂಗೀತದ ಒಂದು ವಾತಾವರಣ ಇರುವಂತಹ ಕಾರಣದಿಂದಾಗಿ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸಂಗೀತದ ಮೇಲೆ ಅಪಾರವಾಗಿರ್ತಕ್ಕಂತಹ ಆಸಕ್ತಿ ಮೂಡಿತ್ತು. ಚಿಕ್ಕ ವಯಸ್ಸಿನಲ್ಲಿಯೇ ಅವರು ಹಾಡುಗಳನ್ನು ಕೇಳಿ ಹಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಆಗ ಯಾರಿಗೂ ಕೂಡ ಗೊತ್ತಿರಲಿಕ್ಕಿಲ್ಲ ಈ ಬಾಲಕ ಮುಂದೆ ಭಾರತೀಯ ಸಂಗೀತ ಲೋಕದ ಇತಿಹಾಸವನ್ನೇ ಬದಲಿಸುವಂತಹ ಗಾಯಕ ಆಗುತ್ತಾನೆ ಅಂತ. ಆ ಪರಿಯಾಗಿರ್ತಕ್ಕಂತಹ ಕಂಠದ ಮೂಲಕ ಎಲ್ಲ ಸಂಗೀತ ಪ್ರಿಯರ ಮನಸ್ಸನ್ನ ಗೆಲ್ಲುವಂತಹ ಕೆಲಸವನ್ನ ಮಾಡ್ತಾ ಇದ್ರು ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು. ಶಾಲಾ ಶಿಕ್ಷಣವನ್ನ ನೆಲ್ಲೂರಲ್ಲೇ ಪೂರ್ಣಗೊಳಿಸ್ತಾರೆ. ನಂತರದಲ್ಲಿ ಇಂಜಿನಿಯರಿಂಗ್ ಅನ್ನ ಓದಬೇಕು ಅನ್ನುವಂತಹ ಕನಸಿನೊಂದಿಗೆ ಇವರು ತಮ್ಮ ಪಯಣವನ್ನ ಮುಂದೆ ಬೆಳೆಸ್ತಾರೆ. ಆದರೆ ಅವರ ಆರೋಗ್ಯದ ಒಂದು ಸಮಸ್ಯೆ ಆಗಿರಬಹುದು, ಹಾಗೂ ಸಂಗೀತದ ಮೇಲೆ ಅವರಿಗೆ ಇರತಕ್ಕಂತಹ ಒಲವು ಆಸಕ್ತಿ ಆಗಿರಬಹುದು, ಅವರ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಶಾಲಾ ಕಾಲೇಜುಗಳಲ್ಲಿ ಅನೇಕ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನಗಳನ್ನ ಗೆಲ್ತಾ ಇದ್ರು ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು. 1964ರಲ್ಲಿ ನಡೆದಂತಹ ರಾಷ್ಟ್ರಮಟ್ಟದ ಗಾಯನ ಸ್ಪರ್ಧೆಯಲ್ಲಿ ಇವರು ವಿಜೇತರಾಗ್ತಾರೆ. ನಂತರ ಸಂಗೀತ ನಿರ್ದೇಶಕರಾಗಿರ್ತಕ್ಕಂತಹ ಕೋದಂಡಪಾಣಿಯವರ ಗಮನವನ್ನ ಸೆಳೆಯುವಲ್ಲಿ ಯಶಸ್ವಿಯಾಗ್ತಾರೆ ಬಾಲಸುಬ್ರಹ್ಮಣ್ಯನ್ ಅವರು. ಅದೇ ಅವರ ಜೀವನದ ಟರ್ನಿಂಗ್ ಪಾಯಿಂಟ್ ಆಯಿತು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅಂದಿನಿಂದಲೇ ಅವರ ಜೀವನ ಎನ್ನುವುದು ಸಂಪೂರ್ಣವಾಗಿ ಬದಲಾವಣೆಯಾಗುತ್ತಾ ತೊಡಗುತ್ತದೆ. ಅಂದಿನಿಂದಲೇ ಅವರು ಹಿಂದೆ ತಿರುಗಿ ನೋಡಿರ್ತಕ್ಕಂತಹ ಇತಿಹಾಸವೇ ಇಲ್ಲ ಎಂದು ಹೇಳಿದರೂ ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 1966ರಲ್ಲಿ ತೆಲುಗು ಚಿತ್ರವೊಂದರಲ್ಲಿ ಇವರಿಗೆ ಹಾಡುವಂತಹ ಅವಕಾಶ ಸಿಗ್ತದೆ. ಸಿಕ್ಕಂತಹ ಒಂದು ಅವಕಾಶವನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು. ಮೊದಲ ಹಾಡಿನ ಪ್ರದರ್ಶನವೇ ಅಭೂತಪೂರ್ವವಾಗಿ ಆಗಿರ್ತದೆ. ಸಿಕ್ಕಂತಹ ಆ ಒಂದು ಅವಕಾಶದಿಂದಾಗಿ ಮತ್ತೆ ಮತ್ತೆ ಅವಕಾಶಗಳು ಇವರನ್ನ ಹುಡುಕಿಕೊಂಡು ಬರುವುದಕ್ಕೆ ಶುರುವಾಗ್ತದೆ. ಸಿಕ್ಕಂತಹ ಎಲ್ಲ ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಸದುಪಯೋಗ ಮಾಡಿಕೊಳ್ಳುವಂತಹ ಕೆಲಸವನ್ನ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು ಮಾಡ್ತಾ ಹೋಗ್ತಾರೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. 1970ರಿಂದ 1980ರ ದಶಕದಲ್ಲಿ ದಕ್ಷಿಣ ಭಾರತದ ಸಂಗೀತದ ಸಾಮ್ರಾಟ ಎಂದೇ ಹೆಸರನ್ನ ಪಡ್ಕೊಂಡಿದ್ರು ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು. ಆ ಸಮಯದಲ್ಲಿ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರು ಅತ್ಯಂತ ಜನಪ್ರಿಯತೆಯನ್ನು ಪಡ್ಕೊಂಡಿರ್ತಕ್ಕಂತಹ ಸಂಗೀತದ ಗಾಯಕರಾಗಿದ್ರು. ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಕನ್ನಡ ಸೇರಿದಂತೆ ಸುಮಾರು 16ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿರ್ತಕ್ಕಂತಹ ಕೀರ್ತಿ ಬಂದು ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸೇರ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ಹಾಡುಗಳನ್ನು ತಾವೇ ಹಾಡಿಕೊಳ್ಳುತ್ತಿದ್ದಂತಹ ಕಾರಣದಿಂದಾಗಿ ಅವರ ಸಿನಿಮಾಗಳಿಗೆ ಹಾಡುವಂತಹ ಅವಕಾಶ ಅಷ್ಟು ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸಿಗಲಿಲ್ಲ. ಆದರೆ ಶಂಕರ್ ನಾಗ್ರವರು ಆಗಿರಬಹುದು, ರವಿಚಂದ್ರನ್ ಆಗಿರಬಹುದು, ಹಾಗೆಯೇ ರಾಮೇಶ್ ಅರವಿಂದ್ ರವರು ಆಗಿರಬಹುದು, ಇನ್ನು ಅನೇಕ ನಟರ ಸಿನಿಮಾಗಳ ಹಾಡುಗಳಿಗೆ ಹಾಡುವಂತಹ ಸುವರ್ಣ ಅವಕಾಶ ಎಸ್.ಪಿ. ಬಾಲಸುಬ್ರಹ್ಮಣ್ಯನ್ ಅವರಿಗೆ ದೊರಕುತ್ತಾ ಹೋಗುತ್ತದೆ. ದೊರಕಿರ್ತಕ್ಕಂತಹ ಎಲ್ಲ ಅವಕಾಶಗಳನ್ನು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸಿ
ತೊಡಗಿಸಿಕೊಳ್ಳುವುದರ ಜೊತೆಗೆ ಕನ್ನಡ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವಂತಹ ಕೆಲಸವನ್ನ SP ಬಾಲಸುಬ್ರಹ್ಮಣ್ಯನ್ ಅವರು ಮಾಡ್ತಾ ಹೋಗ್ತಾರೆ. ಇನ್ನು 1981ರಲ್ಲಿ ಬಿಡುಗಡೆ ಕಂಡಿರತಕ್ಕಂತಹ ಏಕ್ ತುಜೆ ಕೆ ಲಿಯೆ ಎನ್ನುವಂತಹ ಹಿಂದಿ ಚಿತ್ರದ ಮುಖಾಂತರ ಹಿಂದಿ ಚಲನಚಿತ್ರಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾರೆ. ಅಂದಿನ ಕಾಲದಲ್ಲಿ ಇವರ ಗಾಯನಕ್ಕೆ ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸು, ಅಭೂತಪೂರ್ವವಾಗಿರ್ತಕ್ಕಂತಹ ರೆಸ್ಪಾನ್ಸ್ ಅಭಿಮಾನಿಗಳಿಂದ ಸಿಗ್ತಾಗಿದ್ವು. ಸಿಕ್ಕಂತಹ ಎಲ್ಲ ಹಾಡುಗಳನ್ನು ತುಂಬಾನೇ ಅಚ್ಚುಕಟ್ಟಾಗಿ ಹಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು SP ಬಾಲಸುಬ್ರಹ್ಮಣ್ಯನ್ ಅವರು. ಕೇವಲ ಗಾಯನ ಮಾತ್ರ ಮಾಡಲಿಲ್ಲ, ಸುಮಾರು 70ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟನೆಯನ್ನು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು SP ಬಾಲಸುಬ್ರಹ್ಮಣ್ಯನ್ ಅವರು. ಕಮಲ್ ಹಾಸನ್ ಸೇರಿದಂತೆ ಅನೇಕ ಕಲಾವಿದರಿಗೆ ಡಬ್ಬಿಂಗ್ ಕೂಡ ಮಾಡಿದ್ರು SP ಬಾಲಸುಬ್ರಹ್ಮಣ್ಯನ್ ಅವರು. ಇನ್ನು ಇವರ ಪ್ರಶಸ್ತಿಗಳ ಬಗ್ಗೆ ನಾವು ನೋಡೋದಾಯಿತು ಅಂತಂದರೆ 6 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳನ್ನು ಇವರು ಮುಡಿಗೇರಿಸಿಕೊಂಡಿದ್ದಾರೆ. ಪದ್ಮಶ್ರೀ ಪ್ರಶಸ್ತಿಯನ್ನಾಗಿರಬಹುದು, ಪದ್ಮಭೂಷಣ್ ಪ್ರಶಸ್ತಿ ಆಗಿರಬಹುದು, ಪದ್ಮವಿಭೂಷಣ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ. ಇನ್ನು ಅನೇಕ ರಾಜ್ಯ ಪ್ರಶಸ್ತಿಗಳನ್ನು ಕೂಡ ಇವರು ಪಡ್ಕೊಂಡಿದ್ದಾರೆ. ಜೀವಮಾನ ಸಾಧನ ಪ್ರಶಸ್ತಿಯನ್ನು ಕೂಡ ಇವರು ತಮ್ಮ ಮುಡಿಗೇರಿಸಿಕೊಂಡಿದ್ದಾರೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಭಾರತೀಯ ಚಲನಚಿತ್ರ ಇತಿಹಾಸದಲ್ಲಿ ಅತ್ಯಂತ ಗೌರವವನ್ನು ಪಡ್ಕೊಂಡಿರ್ತಕ್ಕಂತಹ ಗಾಯಕರ ಪೈಕಿ SP ಬಾಲಸುಬ್ರಹ್ಮಣ್ಯನ್ ಅವರು ಕೂಡ ಒಬ್ಬರು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇಂದಿಗೂ ಕೂಡ ಅವರು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಅವರ ಗಾಯನಕ್ಕೆ ಈಗಲೂ ಕೂಡ ಅಭಿಮಾನಿಗಳು ಇದ್ದಾರೆ ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಅವರ ಕಂಠ ಅದು ಸಾಮಾನ್ಯವಾಗಿರ್ತಕ್ಕಂತಹ ಕಂಠ ಆಗಿರಲಿಲ್ಲ. ತನ್ನ ಕಂಠದ ಮುಖಾಂತರವೇ ಎಲ್ಲ ಅಭಿಮಾನಿಗಳ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ SP ಬಾಲಸುಬ್ರಹ್ಮಣ್ಯನ್ ಅವರು ಮಾಡಿದ್ರು. ಅವರು ಸಾವಿತ್ರಿಯವರನ್ನ ವಿವಾಹವಾಗ್ತಾರೆ. ಇವರಿಗೆ 2 ಮಕ್ಕಳು, SP ಚರಣ್ ಹಾಗೂ ಪಲ್ಲವಿ. ಖ್ಯಾತಿಯ ಉತ್ತುಂಗತದಲ್ಲಿ ಇದ್ದರೂ ಕೂಡ ಸರಳವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನ ಇವರು ಅಳವಡಿಸಿಕೊಂಡು ಬಂದಿದ್ರು. ತನ್ನ ಜೀವನ ಎನ್ನುವುದು ಯಾವುದೇ ಕಾರಣಕ್ಕೂ ಕೂಡ ಆಡಂಬರಿಕೆಯಿಂದ ಬದುಕುವುದಕ್ಕೆ ಹೋಗಬಾರದು, ಸರಳವಾಗಿರ್ತಕ್ಕಂತಹ ರೀತಿಯಲ್ಲಿಯೇ ಜೀವನವನ್ನು ನಡೆಸಬೇಕು ಎನ್ನುವುದು ಇವರ ಮಹದಾಶೆಯಂತೆಯೇ ಇವರು ಬದುಕುತ್ತಾ ಬರ್ತಾರೆ. ಇನ್ನು ಇವರ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂತಹ ಸಂಗತಿಯನ್ನು ನಾವು ನೋಡೋದಾಯಿತು ಅಂತಂದರೆ ಸುಮಾರು 40,000ಕ್ಕೂ ಅಧಿಕವಾಗಿರ್ತಕ್ಕಂತಹ ಹಾಡುಗಳನ್ನು ಹಾಡ್ತಾರೆ. ಯಾರು ಕೂಡ ಊಹೆಯನ್ನು ಕೂಡ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ನೋಡಿ. ಸುಮಾರು 40,000 ಹಾಡುಗಳನ್ನು ಹಾಡ್ತಾರೆ ಅಂತಂದರೆ ಅದು ಸಾಮಾನ್ಯವಾಗಿರ್ತಕ್ಕಂತಹ ಸಂಗತಿಯೇ ಖಂಡಿತವಾಗಿಯೂ ಕೂಡ ಇಲ್ಲ. ಇನ್ನು 16ಕ್ಕೂ ಹೆಚ್ಚಿನ ಭಾಷೆಗಳಲ್ಲಿ ಹಾಡಿರ್ತಕ್ಕಂತಹ ಕೀರ್ತಿ ಬಂದು ನಮ್ಮ SP ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸಲ್ತದೆ. ನಟರಾಗಿ, ಡಬ್ಬಿಂಗ್ ಕಲಾವಿದರಾಗಿ, ಸಂಗೀತದ ನಿರ್ದೇಶಕರಾಗಿ ಅನೇಕ ರೀತಿಯ ಸಿನಿಮಾಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗ್ತಾರೆ SP ಬಾಲಸುಬ್ರಹ್ಮಣ್ಯನ್ ಅವರು. ಒಂದೇ ದಿನಗಳಲ್ಲಿ ಅನೇಕ ಹಾಡುಗಳನ್ನು ರೆಕಾರ್ಡ್ ಮಾಡಿರತಕ್ಕಂತಹ ಕೀರ್ತಿಯೂ ಕೂಡ SP ಬಾಲಸುಬ್ರಹ್ಮಣ್ಯನ್ ಅವರಿಗೆ ಸಿಗ್ತದೆ. ಇನ್ನು 2020 ಆಗಸ್ಟ್ 5ರಂದು ಅವರಿಗೆ ಕೋವಿಡ್ ಎನ್ನುವಂತಹ ಮಹಾಮಾರಿ ದೃಢಪಟ್ಟಿರುತ್ತದೆ. ಚೆನ್ನೈನ SGM ಎನ್ನುವ ಹಾಸ್ಪಿಟಲಲ್ಲಿ ಇವರು ಚಿಕಿತ್ಸೆಯನ್ನು ಪಡಿತಾ ಇರ್ತಾರೆ. ಆರಂಭದ ದಿನಗಳಲ್ಲಿ ಇವರು ಚೇತರಿಕೆಯನ್ನು ಕಂಡರೂ ಕೂಡ ತದನಂತರದಲ್ಲಿ ಇವರ ಆರೋಗ್ಯದ ಸ್ಥಿತಿ ಎನ್ನುವುದು ತುಂಬಾನೇ ಗಂಭೀರವಾಗಿರ್ತಕ್ಕಂತಹ ಸ್ಥಿತಿಗೆ ಬಂದು ತಲುಪಿಬಿಡುತ್ತದೆ. 2020 ಸೆಪ್ಟೆಂಬರ್ 25ರಂದು ಇವರು ತಮ್ಮ 74ನೆಯ ವಯಸ್ಸಿನಲ್ಲಿ ತಮ್ಮ ಕೊನೆಯುಸಿರನ್ನು ಎಳಿತಾರೆ. ಆ ದಿನ ಭಾರತದಾದ್ಯಂತ ಎಲ್ಲ ಸಂಗೀತದ ಪ್ರೇಮಿಗಳು ಕಣ್ಣೀರನ್ನು ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಬಿಕಾಸ್ ಅವರ ಹಾಡುಗಳು ಅಷ್ಟು ಇಷ್ಟಪಡ್ತಾ ಇದ್ರು ಜನರು. ಈಗಲೂ ಕೂಡ ಅವರ ಹಾಡುಗಳನ್ನು ನಾವು ಕೇಳುವುದನ್ನು ಕಾಣಬಹುದು. ಒಬ್ಬ ವ್ಯಕ್ತಿ ನಮ್ಮನ್ನು ಬಿಟ್ಟು ಹೋಗಿರಬಹುದು, ಆದರೆ ಅವರ ಧ್ವನಿ ಎನ್ನುವುದು ನಮ್ಮನ್ನು ಬಿಟ್ಟು ಹೋಗುವುದಕ್ಕೆ ಸಾಧ್ಯವೇ ಇಲ್ಲ ಎನ್ನುವುದನ್ನು ನಾವು ಎಂದಿಗೂ ಕೂಡ ಮರೆಯಬಾರದು. SPB ಅವರು ಯಾಕೆ ಇಂದಿಗೂ ಕೂಡ ಜೀವಂತ ಅನ್ನೋದನ್ನು ನಾವು ಹೇಳೋದಾಯಿತು ಅಂತಂದರೆ, SPB ಅವರು ಕೇವಲ ಹಾಡುಗಳನ್ನು ಮಾತ್ರ ಹಾಡುವಂತಹ ಕೆಲಸವನ್ನು ಮಾಡಲಿಲ್ಲ, ಅವರು ಪ್ರೀತಿಗೆ ಧ್ವನಿಯನ್ನು ನೀಡುವಂತಹ ಕೆಲಸವನ್ನು ಕೂಡ ಮಾಡಿದ್ರು. ಸಂತೋಷಕ್ಕೆ ಧ್ವನಿಯನ್ನ ನೀಡ್ತಾರೆ, ದುಃಖಕ್ಕೆ ಧ್ವನಿಯನ್ನ ನೀಡ್ತಾರೆ, ಭಕ್ತಿಗೆ ಧ್ವನಿಯನ್ನ ನೀಡ್ತಾರೆ. ಜೀವನದ ಪ್ರತಿಯೊಂದು ಭಾವನೆಗಳಿಗೂ ಕೂಡ ಧ್ವನಿಯನ್ನ ನೀಡುವುದರ ಮುಖಾಂತರ ತಾನು ಶಾಶ್ವತವಾಗಿ ಉಳಿಯಬಲ್ಲೆ ಎನ್ನುವಂತಹ ಸಂದೇಶವನ್ನ ಸಾರುವಂತಹ ಕೆಲಸವನ್ನ ಮಾಡ್ತಾರೆ SP ಬಾಲಸುಬ್ರಹ್ಮಣ್ಯನ್ ಅವರು. ಇಂದಿಗೂ ಕೂಡ ಅವರ ಧ್ವನಿ ಎನ್ನುವುದು ಜೀವಂತವಾಗಿ ಇರುವುದನ್ನು ನಾವು ಕಾಣಬಹುದು. ಇಂದಿಗೆ ಏಕೆ ಎಷ್ಟೇ ಶತಮಾನಗಳು ಉರುಳಿದರೂ ಕೂಡ ಅವರ ಧ್ವನಿ ಎನ್ನುವುದು ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನ ಸಂಗೀತದ ಪ್ರೇಮಿಗಳ ಮನಸ್ಸಿನಲ್ಲಿ ಪಡ್ಕೊಳ್ಳುವಲ್ಲಿ ಯಶಸ್ವಿಯಾಗ್ತದೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. SPB ಅವರ ಹಾಡುಗಳನ್ನು ಕೇಳುತ್ತಾಗಿದ್ದರೆ SPB ಅವರು ನಮ್ಮೊಂದಿಗೆ ಈಗಲೂ ಕೂಡ ಜೀವಂತವಾಗಿ ಇದ್ದಾರೆ ಎನ್ನುವಂತಹ ಭಾವನೆ ಎಲ್ಲರಲ್ಲಿಯೂ ಕೂಡ
ಮೂಡುವುದಕ್ಕೆ ಶುರುವಾಗ್ತದೆ. ಆ ಪರಿಯಾಗಿರ್ತಕ್ಕಂತಹ ಕಂಠದ ಮುಖಾಂತರ ಆ ಪರಿಯಾಗಿರ್ತಕ್ಕಂತಹ ಒಂದು ಸಾಧನೆಯನ್ನು ತನ್ನ ಗಾಯನದ ಜೀವನದಲ್ಲಿ ಮಾಡಿದ್ದಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಒಬ್ಬ ನಿಜವಾದ ಕಲಾವಿದ ಯಾವಾಗ ಗೌರವವನ್ನು ಪಡ್ಕೊಳ್ತಾನೆ, ಯಾವಾಗ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ತಾನೆಯೋ ಆಗಲೇ ಆ ಕಲಾವಿದ ಈ ಭೂಮಿಯ ಮೇಲೆ ಇಲ್ಲದೇ ಇದ್ದರೂ ಕೂಡ ಆತ ಶಾಶ್ವತವಾಗಿ ಜನರ ಮನಸ್ಸಿನಲ್ಲಿ ನೆಲೆ ಊರ್ತಾನೆ. ಅಂತಹ ನೆಲೆ ಊರುವಂತಹ ಕೆಲಸವನ್ನು ಎಸ್.ಪಿ. ಬಾಲಸುಬ್ರಹ್ಮಣ್ಯನವರು ತಮ್ಮ ಗಾಯನದ ಮುಖಾಂತರ ಮಾಡಿದ್ರು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಸ್ನೇಹಿತರೆ, ಕೆಲವು ವ್ಯಕ್ತಿಗಳು ಬದುಕಿರುವಷ್ಟು ಕಾಲ ಮಾತ್ರ ಬದುಕ್ತಾರೆ. ಆದರೆ ಇನ್ನೂ ಕೆಲವು ವ್ಯಕ್ತಿಗಳು ತಮ್ಮ ಸಾಧನೆಯ ಮುಖಾಂತರ, ತಮ್ಮ ಹಾಡಿನ ಮುಖಾಂತರ, ತಮ್ಮ ಧ್ವನಿಯ ಮುಖಾಂತರ ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿರ್ತಕ್ಕಂತಹ ಸ್ಥಾನವನ್ನು ಪಡ್ಕೊಳ್ತಾರೆ. ಶಾಶ್ವತವಾಗಿರ್ತಕ್ಕಂತಹ ಜೀವನ ಶೈಲಿಯನ್ನು ಅವರು ಬದುಕಿ ಬಾಳ್ತಾರೆ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನಮ್ಮ ಕಥೆಯ ನಾಯಕ ಎಸ್.ಪಿ. ಬಾಲಸುಬ್ರಹ್ಮಣ್ಯನವರು ಕೂಡ ಆ ಪರಿಯಾಗಿರ್ತಕ್ಕಂತಹ ಸಾಧನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಧೀಮಂತ ವ್ಯಕ್ತಿ ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅವರ ಸಾಧನೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಮಾರ್ಗದರ್ಶನ. ನಿಮ್ಮೆಲ್ಲರಿಗೂ ಕೂಡ ಈ ಸಾಧಕನ ಜೀವನ ಶೈಲಿ ಎನ್ನುವುದು ಒಂದಿಷ್ಟು ಪ್ರೇರಣೆಯನ್ನು ಕೊಟ್ಟಿರುತ್ತದೆ ಎಂದು ಭಾವಿಸುತ್ತಾ, ಇನ್ನು ನಾಳೆಯ ವಿಡಿಯೋದಲ್ಲಿ ಮತ್ತೊಬ್ಬ ಸಾಧಕನ ಒಂದಿಷ್ಟು ಸಾಧನೆಯ ಬಗ್ಗೆ ಮಾತನಾಡುವಂತಹ ಕೆಲಸವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀನಿ. ನೀವೇನಾದರೂ ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾವು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದರೆ ಅದು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರ್ತಾ ಹೋಗ್ತದೆ ಅಂತ ಹೇಳ್ತಾ ಸಿಗ್ತೇನೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.